ಬಂದು ನನ್ನ ಆಟಕ್ಕೆ ಅಂತ್ಯ ಕಾಣಿಸಿದರು. ನಾನು ಏಕೆ ಸುಮ್ಮನೆ ಬಿಟ್ಟೆ ಗೊತ್ತೇ? ನಿನ್ನ ಒಂದೇ ಏಟಿಗೆ ಮುಗಿಸಿ ಆ ಮೇಲಿನ ನರ್ಕಕ್ಕೆ ಕಳಿಸುವುದು ಆ ಭಗವಂತನಲ್ಲಿ ಹೊರಪಡದಂತೆ ಈ ವಾರನಿಗೂ ಅದು ಅಸಾಧ್ಯವಾಗಿರಲಿಲ್ಲ. ಬಟ್ ಈಗಲೇ ಅಂತ್ಯ ಕಾಣಿಸಿದರು. ಈ ಕ್ರಾಂತಿಕಾರ್ಯ ನಾಟಕ ಮುಂದುವರಿಯಲಾರದು. ಹೇಗಾದರೂ ಮಾಡಿ ನನ್ನ ಸೋದರ ಸೊಸೆ ನಿಖಿತಾಳನ್ನು ಬಲಿಗೆ ಹಾಕಿಕೊಳ್ಳಲೇಬೇಕು. ಒಂದು ವೇಳೆ ನನ್ನ ತಿರಸ್ಕರಿಸಿ ಮದುವೆ ಆಗಲಾರೆ ಎಂದು ಪಟ್ಟು ಹಿಡಿದರೆ ಅವಳನ್ನು ಸೀದಾ ಯಮಲೋಕಕ್ಕೆ ಕಳಿಸಿ ಸರ್ವ ಆಸ್ತಿಗೂ ಸರದಾರನಾಗಿ ಮೆರೆಯಲಿದ್ದರೆ ನನ್ನ ಹೆಸರು ಬುದ್ಧಿವಂತ ಭಗವಾನನೇ ಅಲ್ಲ. ಚೋಡಂಗ ನೈ ಹಮ್ ದೋನೋ ಕೋ ನೈ ಚೋಡಂಗ. ಮದುವೆಗೆ ಬರುವ ಜನ ಎಲ್ಲರೂ ಬಂದಿದ್ದಾರೆ. ನಿಲ್ಲಿ ಪುರೋಹಿತ್ರೆ, ನಮ್ ಗಜಾಗ 2 ಸ್ಪೆಷಲ್ ಹೂವಿನ ಹಾರ ತೆಗೆದುಕೊಂಡು ಬಾ ಅಂತ ಹೇಳಿನಿ. ಇನ್ನೂ ಬಂದೇ ಇಲ್ಲ. ಸ್ವಲ್ಪ ಬರ್ತಾನೆ, ಸ್ವಲ್ಪ ತಡ್ರಿ. ಏ ಧ್ರುವ, ಒಳ್ಳೆ ಅಸ್ಸಾಂಗೆ ಅಲ್ಲಿ ನೋಡಿದೆ ಬಾಜಾ ಬಂದಿರ್ತದೆ. ಯಾವ ಬರಕ್ ಅಂತ ನೋಡಲ್ಲೇ. ನಮಸ್ಕಾರ ಸಾವುಕಾರಿಗೆ. ನಮಸ್ಕಾರ ನಮಸ್ಕಾರ. ಯಾಕೋ ಲೇಟು ಗಜ? ಏನಿದೆಲ್ಲ ನೋಡ್ರಿ ಸಾವುಕಾರ, ಮದುವೆಗೆ 4 ಮಂದಿ ಅಲ್ಲ ಅಂದ್ರೆ ಹೆಂಗ್ರಿ? ಅದಕ್ಕೆ ನಾವೆಲ್ಲರೂ ಬಂದೆ ನೋಡ್ರಿ. ನಾವ್ ನೋಡ್ರಿ ಹೆಣ್ಣಿನ ಕಡೆ ಆರ್ತಿ ಬೆಳಗಾವಿ. ನಾವು ಸುರ್ಗಿ ಸಾಮಾನು ತಗೊಂಡಿದ್ದೀವಿ. ಅಲ್ಲೇ ತಮ್ಮ ಸುರ್ಗಿ ಸಾಮಾನು ಹೇಳಿದವರು ಅವ್ನ ಇಲ್ಲಿ ತರಕ್ ಬರ್ತೈತೇನ್ರಿ? ಅವಿಂದ ಲಾರಿ ಆಗದವ್ರಿ. ಮದುವೆ ಮುಗ್ದಿಂದ ಫಸ್ಟ್ ನೈಟ್ಗೆ ಗಾಡಿ ಸಜ್ಜಾಗಲ್ಲ ಅಂತಂದ ಅವನು ಜಾಮಖಾನ ಚದರ ತಗೊಂಡ್ಬಿಟ್ಟೇನ್ರಿ. ಆಯ್ತಪ್ಪ ಬಿಡು, ಹೂವ ಕೊಡು ಹೂವ ಕೊಡೋಲ್ಲ. ಆಚಾರ್ಯ ಅವ್ರೆ, ಸ್ವಲ್ಪ ಮುಂದಕ್ಕೆ ಬಂದ ಜಲ್ದಿ ಮಂತ್ರ ತಾಳಿ ಕಟ್ಟಿಸ್ರ. ನನ್ ಸಾಕಾರ ಒಂದು ಅರ್ಜೆಂಟ್ ಐತಿ. ಮೊದ್ಲು ಹೂವಿನ ಹಾರ ಕೊಡ್ರು ಮರ್ಯ. ಬರೇ ಇದಾತ್ ನಿಮ್ ಗದ್ಲ. ಚಲೋ ಮಾಡಿ ನೀವು ಮಂತ್ರ. ಏತಮ್ಮ ತಡಿಯೋ, 3 ತಿಂದರೆ ಹೊಕ್ಕೈತಿ ಅನ್ನೋ ಸೌಕರ್ಯ ಏನು ಊಟಕ್ಕೆ ಮಾಡ್ಯಾರ? ಬರೇ ಊಟದ ನೋಡಿ ಅಜ್ಜಾರ್ಗ. ಊಟಕ್ಕೆ ನಮ್ ಸಾಕಾರ ಹೋಗಿ ಸಿಕಣೆ ಮಾಡ್ಸ್ಯಾರ ನೋಡಿ. ಮತ್ತೆ ರೀ ಸಮೀರ, ಮುಹೂರ್ತಕ್ಕೆ ತಕ್ಕಂಗ ಮೊದಲು ಫಸ್ಟ್ ಮಂತ್ರ ಹೇಳ್ರಿ. ನನ್ನ ಹೆಂಡತಿಗೆ ಹೋಗಿ ಸಿಕ್ಕಂದ್ರ ಬಹಳ ಪ್ರೀತಿ. ಅಲ್ರಿ ಪುರೋಹಿತ್ರ, ಹೆಂಡತಿ ಬಗ್ಗೆ ಬಾಳ ಹೇಳಕತ್ತೀರಿ ಅಂದಂಗ ನೀವು ಮಕ್ಕಳೆಷ್ಟು ಮಂದ್ರಿ? 1 ಡಜನ್ ಮೇಲೆ ಮತ್ತೊಂದು. ಅಂದ್ರೆ ನೀವು ನಮ್ ಸರ್ಕಾರದವ್ರ ಕಣ್ಣಿಗೆ ಬಿದ್ದಂಗ ಕಾಣೋದಿಲ್ ಬಿಡ್ರಿ. 13 ಮಕ್ಳು ಆಗಿದ ಸರ್ಕಾರದಿಂದ ಬಹುಮಾನ ನಂಗೇನ ಕೊಟ್ಟಾರನ್ರಿ? ಕೊಡ್ತಾರ. ಅಲ್ರಿ 3 ಸಾಕು 2 ಬೇಕಂತ ಕಲ್ಯಾಣ ಕುಟುಂಬ ಇಲಾಖೆಯವರು ಅದೆಷ್ಟು
ಪ್ರಚಾರಕ್ಕಂತ ಅದೆಷ್ಟೋ ದುಡ್ಡು ಖರ್ಚು ಮಾಡ್ತಾರ ಅಂತ ಅದ್ರೊಳಗೆ 13 ಮಕ್ಕಳಾಗ್ಯಾವಂದ್ರ ಬಾಳ ಚಿತ್ರ ಬಿಡ್ರಿ ನೀವು. ಬರಬ್ಬರಿ ಐತ್ರಿ. ಮೊದಲು ಮಂತ್ರ ಚಾಲು ಮಾಡ್ರಿ ಪ್ರಯತ್ನ ಮಾಡ್ಲಿಯಪ್ಪ. ತದೇವ ಲಗ್ನಂ ಶ್ರೀಮಂತು ದೇವ ತಾರಾ ಬಲಂತು ದೈವ ಬಲಂತು ದೇವ ಚಂದ್ರ ಬಲಂತು ವಿದ್ಯಾ ಬಲಂತು ದೇವ ಶುಭಮೂರ್ತೆ ಸಾವಧಾನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ನಮಃ. ಸಾವುಕಾರ್ರಿ ಮುಂದಿನ ಮುಹೂರ್ತಕ್ಕೆ ಹೋಗ್ಬೇಕು. ಮಾಮೂಲಿ ಕೊಡ್ರಿ, ಮುಂದಿನ ಮುಹೂರ್ತಕ್ಕೆ ಹೋಗ್ಬೇಕು. ನಾವು ವೇಳೆ ಆಗುತ್ತೆ. ಹಂಗ ಹೋದ್ರಿ ಹಂಗ್ರಿ ಊಟ ಮಾಡ್ಕೊಂಡ್ ಹೋಗಂತಲ್ರಿ ಸ್ವಲ್ಪ. ಪೂಗ್ಸೆಟ್ ಸೀದತ್ರ ಬಿಡ್ತಾನ ನಾವ. ಸರಿ ಅವರ ಅಪ್ಪಾರ ಹಂಗ ಸಾವುಕಾರ್ರಿ ಊಟ ಮಾಡ್ಕೊಂಡು ಹೋಗ್ತೀರಿ ನಾವು. ಸ್ವಾಮ್ಯಾರ ಸ್ವಲ್ಪ ತಡ್ರಿ. ಅವರ ಅಪ್ಪಾರ ಚಂದಂದ ಒಂದು ಒಡದ್ ಬಿಟ್ಟೆ ಹೆಸರು ಬರ್ರಿ ಬರ್ರಿ ಅಪ್ಪಾರ ಬರ್ರಿ. ಅವರ ಬರ್ರಿ ಮುಂದಕ್ರಿ ನಾಚ್ಬೇಡ್ರಿ. ಉಂಗುರಗೋಲ್ದ ಬಂಗಾರ ಬೆತ್ತಾಲಿ ಅಂಗಳದ ಕುಂತ ರಂಗೋಲಿ ಹೋಯ್ತಾಳ ರಕ್ಷಿತಾ. ತಂದೆ ತಾಯಿಗಳಿಗೆ ಮಕ್ಕಳ ಚೆಲ್ಲಾಟವೇ ಚಂದ, ಮುತ್ತೈದು ಹೆಣ್ಣು ಮಕ್ಕಳಿಗೆ ಹನಿಯ ತುಂಬ ಕುಂಕುಮವೇ ಚಂದ, ನನ್ನವರು ನನಗೆ ಚಂದ ಶೌರ್ಯ. ಸೂಪರ್ ಆಗಿತ್ತು ನೋಡ್ರಿ. ದಿನ ಆಗಿಲ್ರಿ ಆದಾಗ ಹೇಳ್ತಲ್ರಿ ಆದಾಗ ಬಹಳ ಮುಂಜಾನೆ ಆಗುತ್ತಾಳ ಹೇಳ್ತಾಳೆ ಕ್ಯಾಕ್ ತಲೆ ಕಚ್ಚೆ ಅಂತ. ಮದುವೆ ಬಂದ ಮಹಾಜನಗಳೇ ಎಲ್ಲಾರು ಊಟ ಮಾಡ್ಕೊಂಡವ್ರಿ. ಬರೋ ಮುಂದೆ ಯಾರು ಬರತ್ ಬಿಡ್ರಿ. ನೋಡ್ರಿ ನಮ್ಮ ಊರಾಗ 50 ಮಂದಿ ಮದುವೆ ಆಗರದ್ರ ಅದಾಗ ಒಂದ್ ಕ್ಯಾಂಡಿಡೇಟ್ ಡಿಲೀಟ್ ಆತ್. ತಲೆ ಕಟ್ಸ ನೋಡ್ರಿ ಬೇಕಿತ್ತ ಅಜ್ಜರ್ಗೆ ಹೋಳಿಗೆ ಅಂದ್ರ ಭಾಳ ಇಷ್ಟ ಅಂತ ಮತ್ ಪ್ರೋತ್ಸಾಹ ಮಾಡ್ಯಾರ. ನಾವು ಮೊದ್ಲು ಹೋಗಿ ಊಟ ಮಾಡೋಣ ನೋಡಿ ನೋಡಿ. ಅಣ್ಣ ಎಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿ. ಮಾವ ನಮಗೆ ಆಶೀರ್ವಾದ ಮಾಡಿ ನಾವು ಹೋಗಬೇಕು. ತಮ್ಮ ಇಂದ್ರ ಒಳಗೆ ಹೋಗಪ್ಪ. ಒಳಗೆ ಹೋಗಿ ತವರು ಮನೆಯ ಹುಡುಗಿಯರನ್ನು ತೆಗೆದುಕೊಂಡು ಬಾರಪ್ಪ. ತಂಗಿ ಗಂಡನ ಮನೆಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ. ತೆಗೆದುಕೋ ತಂಗಿ ತವರು ಮನೆ ಹುಡುಗರೆ. ಕೂಡಿ ಆಡಿ ಬೆಳೆದ ಈ ನಿನ್ನ ತವರು ಮನೆ ಇಂದು ಹಾಳು ದೇಗುಲವಾಯ್ತಮ್ಮ. ಈ ನಿನ್ನ ತವರು ಮನೆ ಹಾಳು ದೇಗುಲವಾಗಿ ಅಣ್ಣ ಈ ರೀತಿ ದುಃಖದಲ್ಲಿ ನನ್ನನ್ನು ಗಂಡನ ಮನೆಗೆ ಕಳಿಸಿಕೊಟ್ರೆ ನಿಮ್ಮನ್ನು ನೋಡಿ ನನಗೂ ಕೂಡ ತುಂಬಾ ದುಃಖವಾಗ್ತಾ ಇದೆಯಾ? ತುಂಬಾ ದುಃಖವಾಗ್ತಾ ಇದೆ. ತಂಗಿ ಹೆಣ್ಣಾಗಿ ಹುಟ್ಟಿದ ಮೇಲೆ ತವರು ಮನೆ ಸ್ಥಿರವಲ್ಲಮ್ಮ, ಸ್ಥಿರವಲ್ಲ. ಹೆಣ್ಣು ಮಕ್ಕಳು ಎಷ್ಟೇ ದಿವಸ ಇದ್ದರೂ ಒಂದಲ್ಲ ಒಂದು ದಿನ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ. ತಂಗಿ ನೀನು ಈ ತವರು
ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ 5 ಮುತ್ತು ಕಳಂಕಗಳಿಗೆ ಕುತ್ತೂರಿನಿಂದ ಬಾಳಿದರೆ ಸಾಕಮ್ಮ. ಅಂದಾಗ ಮಾತ್ರ ಈ ನಿನ್ನ ತವರ ಮನೆ ಉನ್ನತ ಶಿಖರಕ್ಕೆ ಏರುವುದಮ್ಮ. ಈ ನನ್ನ ತವರು ಮನೆಗೂ ನನ್ನ ಗಂಡನ ಮನೆಗೂ ಗೌರವ ತರುವ ಗೃಹ ಲಕ್ಷ್ಮಿಯಾಗಿ ನಾನ್ ಬಾಳುತ್ತೇನೆ ನಾನ್ ಬಾಳುತ್ತೇನೆ. ತಂಗಿ, ಗಂಡನೇ ದೇವರು. ಗಂಡನೊಂದಿಗೆ ಜಗಳವಾಡಿ ತವರು ಮನೆಗೆ ಬಂದರೆ ಅಣ್ಣಂದಿರು ನಿನ್ನವರಾದರೆ ಅತ್ತಿಗೆಯರು ನಿನ್ನವರಲ್ಲಮ್ಮ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬುದು ಹಿಂದಿಗೆ ಮುಗಿತಮ್ಮ. ತವರು ಮನೆ ಋಣ ಹಿಂದಿಗೆ ಮುಗಿಯಿತು. ತಂಗಿ, ತೆಗೆದುಕೊಮ್ಮ ತವರು ಮನೆ ಹೊರಗರೆ ಹಸಿರು ಸೀರೆ ಹಸಿರು ಬಳೆ ತೊಟ್ಟು ಹೂ ಮುಡಿದುಕೊಂಡು ಮುತ್ತೈದೆಯಾಗು ಬಾಳು ತಂಗಿ. ಕಲ್ಲು ಸಕ್ಕರೆಯಾಗು ದೀನ ದಲಿತರಿಗೆ ಎಲ್ಲರೂ ಒಂದು ಮಾವನವ್ರೆ, ನಾವಿನ್ನು ಹೋಗಿ ಬರ್ತೀವಿ. ತಂಗಿ, ನೋಡಮ್ಮ, ಈ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವ ನೀನು 5 ಮುತ್ತುಗಳಿಗೆ ಕಳಂಕ ತರದಂತೆ ಬಾಳಮ್ಮ. ತಂಗಿ, ನೀನು ಕಟ್ಟಿಕೊಂಡಿರುವ ಕರಿಮಣಿಯ ಸರದ ತಾಳಿ ತಂಗಿ, ನಿನ್ನ ಗಂಡನ ಮನೆಯಲ್ಲಿ ನಿನಗೆ ಏನೇ ಕಷ್ಟ ಬಂದರೂ ತಾಳಿ ಬಾಳು ಎಂಬ ಸೂಚಕವೇ ನೀನು ನಿನ್ನ ಕಾಲಲ್ಲಿರುವ ಕಾಲುಂಗುರ ಹೆಣ್ಣು ಯಾವ ಕಾಲಕ್ಕೂ ತಪ್ಪು ಹೆಜ್ಜೆ ಇಡಬಾರದಂತೆ ಹಿಂದಿನ ಕಾಲದ ಹಿರಿಯರು ಅರ್ಥ ರೂಪಿಸಿದ್ದಾರಮ್ಮ. ತಂಗಿ, ನೋಡಮ್ಮ, ನಿನ್ನ ಗಂಡನ ಮನೆಯಲ್ಲಿ ನೆಲೆಯಿಲ್ಲದೆ ಈ ತವರು ಮನೆಗೆ ಬಂದ್ರೆ ಗಂಡ ಬಿಟ್ಟ ಗೈಯಾಳಿ ಎಂಬ ಕೇಕೆ ಹಾಕಿ ನಗುತ್ತಿದೆಯಮ್ಮ ಈ ಸಮಾಜ. ಅಣ್ಣ, ನಾವಿದು ಹೋಗಿ ಬರ್ತೀವಿ ಅಣ್ಣ, ಹೋಗಿ ಬರ್ತೀವಿ. ತೆಗಿವಾಡ ತಂಗಿ ಕಣ್ಣ ಗಣೀರ ತೆಗಿವಾಡ ತಂಗಿ ಕಣ್ಣ ಗಣೀರ
ಶ್ರೀ